ಹೆಸರು ಬೆಳೆದ ರೈತರು ಸಾಲದ ಸುಳಿಯಲ್ಲಿ ಬೆಂಬಲ ಬೆಲೆ ಬೆಳೆ ವಿಮೆ ನೀಡಲು ರೈತರ ಆಗ್ರಹ. ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಮೋಡ ಕವಿದ ವಾತಾವರಣ, ಮಳೆಯ ಕೊರತೆ, ಕೂಲಿ ಆಳಿನ ಸಮಸ್ಯೆಗಳಿಂದಾಗಿ ತಾಲೂಕಿನಾದ್ಯಂತ ರೈತರು ಹೈರಾಣಾಗಿ ಹೋಗಿದ್ದಾರೆ. ಕಳೆದ ಬಾರಿ ಬಂದ ಬೆಳೆಯ ನಿರೀಕ್ಷೆಯನ್ನ ಹೊಂದಿ ತಾಲೂಕಿನಾದ್ಯಂತ ರೈತರು ಈ ಬಾರಿಯೂ ಕೂಡ ಹೆಸರು ಬೆಳೆಯಲು ಮುಂದಾಗಿದ್ದು, ಅವರ ನಿರೀಕ್ಷೆ ಹುಸಿಯಾಗಿದೆ. ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. 1 ಎಕರೆ ಬಿತ್ತನೆಗೆ 10 ರಿಂದ 12 ಸಾವಿರ ರೂಪಾಯಿ ಹಾಕಿ ಬಿತ್ತನೆ ಕಾರ್ಯವನ್ನು ಮಾಡಿದರು. ಈ ಕುರಿತು ಬೆಳವಣಿಗೆ ಗ್ರಾಮದ ರೈತರಾದ ಮೈಲಾರಪ್ಪ ಮಾತರ್ ಹಾಗೂ ಗಣೇಶ ಚಿಕ್ಕರೆಡ್ಡಿ, ಜಗದೀಶ ಕುರಲಗೇರಿಯವರು ನಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮ ಸ್ವಂತ ಜಮೀನು 4 ಎಕರೆ ಇದೆ. 1 ಎಕರೆಗೆ 10 ರಿಂದ 12 ಸಾವಿರ ರೂಪಾಯಿ ಹಾಕಿ ಹೆಸರನ್ನ ಬಿತ್ತನೆ ಮಾಡಿದ್ದು, ಬೇರೆಯವರ 20 ಎಕರೆ ಕೋರು ಲಾವಣಿಯಂತೆ ಮಾಡಿದ್ದೇವೆ. ಸರಿಯಾಗಿ ಮಳೆಯಾಗದೆ ಮೋಡ ಕವಿದ ವಾತಾವರಣದಿಂದ ಬೆಳೆಗಳು ಅಷ್ಟಕ್ಕಷ್ಟೇ ಬಂದಿದ್ದು, ಈಗ ಕಟಾವಿಗೆ ಬಂದಿದ್ದಾವೆ. ಕೂಲಿ ಆಳುಗಳನ್ನು ಹುಡುಕಿದ್ರೂ ಸಿಗ್ತಾ ಇಲ್ಲ. ದೊರೆತರು ಒಬ್ಬರಿಗೆ 400 ರೂಪಾಯಿ ಕೂಲಿ ನೀಡಬೇಕು. 1 ಎಕರೆಗೆ 3 ರಿಂದ 4 ಸಾವಿರ ಕೂಲಿ ನೀಡಿ ಹೆಸರು ತೆಗೆದ್ರೆ ಕೈಯಿಂದ ಹಣ ಹೋಗುತ್ತೆ. ಇನ್ನು ಯಂತ್ರಗಳಿಂದ ಕಟಾವು ಮಾಡಿಸಿದ್ರೆ ಎಕರೆಗೆ 2 ಸಾವಿರ ತಗುಲುತ್ತೆ. ಅನಿವಾರ್ಯವಾಗಿ ನಾವೆಲ್ಲ ರೈತರು ಯಂತ್ರಗಳ ಮೊರೆ ಹೋಗ್ತಾ ಇದ್ದೇವೆ. ಈಗ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ ಹೆಸರಿಗೆ 5 ರಿಂದ 6 ಸಾವಿರ ರೂಪಾಯಿಗಳು ಇದ್ದು, ನಾವು ವಹಿಸಿದಷ್ಟು ಹಣ ನಮಗೆ ವಾಪಸ್ ಆಗ್ತಾ ಇಲ್ಲ. ಆಳುಗಳಿಂದ ಕಟಾವು ಮಾಡಿದ ಹೆಸರು ಬೆಳೆಗೆ 7 ರಿಂದ 8 ಸಾವಿರ ರೂಪಾಯಿ ಇದೆ. ಯಂತ್ರಗಳಿಂದ ಕಟಾವು ಮಾಡಿದರೆ 5 ರಿಂದ 6 ಸಾವಿರ ರೂಪಾಯಿ ಕೊಡ್ತಾರೆ. ಯಂತ್ರಗಳಿಂದ ಕಟಾವು ಮಾಡಿದರೆ ಅಲ್ಪ ಸ್ವಲ್ಪ ಭೂಮಿಯಲ್ಲೇ ಉಳಿದು ಬಿಡುತ್ತೆ. ಹೀಗಾದರೆ ನಮ್ಮ ರೈತರ ಪಾಡೇನು? ಈ ಕಾರಣದಿಂದಲೇ ರಾಜ್ಯದಲ್ಲಿ ಪ್ರತಿದಿನ ರೈತರ ಆತ್ಮಹತ್ಯೆಗಳಂತಹ ಪ್ರಕರಣಗಳು ನಡೀತಾ ಇವೆ ಅಂತ ಹೇಳಿದರು. ಎಲ್ಲವನ್ನ ಅರಿತಿರುವ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು ರೈತರು ಬೆಳೆದ ಹೆಸರು ಬೆಳೆಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಅವರು ಮನವಿ ಮಾಡಿದರು. ವರದಿ SV ಸಂಕನಗೌಡ್ರು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಗಣೇಶ ಚಿಕ್ಕರೆಡ್ಡಿ ಅಂತ ಬೆಳವಣಿಗೆ ಗ್ರಾಮದವರು ರೈತರು ನಾವು. ಹಾಂ ಸರ್. ತಮ್ಮದು ಎಷ್ಟಿದೆ ಸರ್ ಜಮೀನು? ನಮ್ಮದು ಒಂದು 20 ಎಕರೆ ಹೆಸರು ಹಾಕಿದ್ದೀವಿ. ಹಾಂ ಸರ್. ಅದು ಟೈಮ್ ಸರಿಯಾಗಿ ಬಿತ್ತನೆ ಆಗಲಾರ್ದಕ್ಕೆ ಕೆಲವೊಂದು ಬೂದುರುಗಳು ಕೂತಾಗ್ಯವು. ಆಮೇಲೆ ಕೆಲವೊಂದು ಕೀಡಿ ಕಾಟ, ಆಮ್ಯಾಗ ಸಿಕ್ಕಾಪಟ್ಟಿ ಕಳೆ ಎಲ್ಲ ರೈತ ಕಾರ್ಮಿಕರಿಗೆ ಆಮ್ಯಾಗ ಎಣ್ಣಿಗೆ ಎಲ್ಲ ಖರ್ಚು ಮಾಡಿ ಕಂಗಾಲಾಗಿದ್ದಾನೆ. ಅದು ಬೆಳೆ ತಕ್ಕಂಗೆ ರೇಟ್ ಇಲ್ಲ. ಆಮೇಲೆ ಇಳುವರಿ ಕಡಿಮೆ ಇದೆ. ಆಮೇಲೆ ಇದರಲ್ಲಿ ರೈತರು ಎಷ್ಟೋ ಬೆಳೆದ್ರು ರೈತ ಬತ್ತು ಬರೆಗೇನ ನಡಕ ದಲ್ಲಾಳಿಗಳು ಮಧ್ಯಮ ವ್ಯಾಪಾರಸ್ಥರು ಅವರು ದುಡಿಲಾರ್ದೇ ಶ್ರೀಮಂತರಾಗ್ತಾರೆ. ಬಡವಾಗಿ ರೈತ ಮತ್ತು ದೇಶದ ಬೆನ್ನೆಲುಬು ರೈತ ಅಂತಂದು ಹೇಳ್ತಾರೆ. ಎಲ್ಲಿದೆ ರೈತ ದೇಶದ ಬೆನ್ನೆಲುಬು? ಎಲ್ಲ ರಾಜಕಾರಣಿಗಳಾಗಲಿ ಮತ್ತು ಸರ್ಕಾರರಾಗಲಿ ಯಾರೇ ಆಗಲಿ ಇದನ್ನು ಯಾರೂ ಗಮನಕ್ಕೆ ತೊಗೊತಾ ಇಲ್ಲ. ಒಂದು ರೈತ ಬೆಳೆದಂಥ ರೇಟಿಗೆ ನಿರ್ದಿಷ್ಟವಾದ ಬೆಲೆ ಇಲ್ಲ. ಇನ್ನಿದ್ರೆ ಯಾವುದೇ ಇರಲಿ ಇಲ್ಲಿ ನಮ್ಮ ರೈತನ ತೊಗೊಂಡು ಹೋಗ್ತಾರೆ, ಅದೇ ಮಾರ್ಕೆಟಿಗೆ ಬಂದು ಅಂಗಡಿಗಳಿಗೆ ಬಂದ್ರೆ ಇದು ಡಬಲ್ ರೇಟ್ ಆಗ್ತೈತಿ. ಇವತ್ತು ರೈತರಿಗೆ 10 ರೂಪಾಯಿ ಇದ್ರೆ ಅಂಗಡಿಯಲ್ಲಿ ಅದೇ ನೌಕರಸ್ಥರು ಖರೀದಿ ಮಾಡ್ತಾರೆ 100 ರೂಪಾಯಿ 50 ರೂಪಾಯಿ ಕೊಟ್ಟು ಖರೀದಿ. ಅದೇ ಅದು 75% ರೈತ ಕೊಟ್ಟರೆ ರೈತ ಉದ್ಧಾರ ಆಗ್ತಾನೆ, ದೇಶನೂ ಉದ್ಧಾರ ಆಗುತ್ತೆ. ಇದೆಲ್ಲ ಬಿಟ್ಕೊಟ್ಟು ದುಡಿದವನಿಗಿಲ್ಲ, ಶ್ರಮ ಪಟ್ಟವನಿಗೆ ಏನೂ ಇಲ್ಲ. ನಡಕ್ಕೆ ಮಧ್ಯಮ ಶಾಲೆಗಳು ತಿಂದು ಐಸಾರಿ ಜೀವನ ಮಾಡ್ತಾರೆ. ರೈತ ಇಷ್ಟೇ ಕಂಗಾಲಾಗೆ ಮತ್ತು ಹುಚ್ಚು ಗತಿ ಅಳ್ದಾಡೋದು, ಬ್ಯಾಂಕ್ನಲ್ಲಿ ಸಾಲ ಮಾಡೋದು, ಊರ್ಲು ಹಾಕೊಳ್ಳೋದು. ಇದನ್ನು ಬಿಟ್ಟರೆ ನಮ್ಮ ದೇಶದಲ್ಲಿ ಏನೂ ಇಲ್ಲ. ನಮ್ಮ ದೇಶದ ಪ್ರಜಾಪ್ರಭುತ್ವ ಇದ್ರ ಬಗ್ಗೆ ಯಾರೂ ರಾಜಕಾರಣಿಗಳು ಆಚೆಗೂ ಮುಂದಷ್ಟೇ ನಾವು ರೈತರ ಫಾರ್ ಅಂತಾರೆ. ಆರ್ಟ್ಸ್ ಹೋದ್ಮೇಲೆ ರೈತನ ಬಗ್ಗೆ ಯಾವ ಸರ್ಕಾರನೂ ಇವತ್ತು ಯಾವುದೇ ಸರ್ಕಾರ ಇರಲಿ ಹೆಸರು ಹೇಳಂಗಿಲ್ಲ. ನಾನು ಯಾವ ಸರ್ಕಾರ ಇದ್ರೂ ಅವರು ರೈತರ ವಿರೋಧಿಗಳ ಸರ್ಕಾರನೇ ಇದಾವೆ. ಒಬ್ಬರು ರೈತ ಪರವಾಗಿ ಸರ್ಕಾರ ಯಾವೂ ಇಲ್ಲ. ಹಿಂಗಾಗಿ ರೈತರ ಬಗ್ಗೆ ಸ್ವಲ್ಪ ಸರ್ಕಾರ ಕಣ್ಣೆತ್ತಿ ನೋಡಿದ್ರೆ ದೇಶನೂ ಉದ್ಧಾರ ಆಗುತ್ತೆ, ರೈತನೂ ಉದ್ಧಾರ ಆಗ್ತಾನೆ. ಇರುವಂಥ ಕೂಲಿಕಾರ ಅವ್ರಿಗೆ ಕೆಲಸ ಇರುತ್ತೆ. ಇವತ್ತು ರೈತ ಒಂದು ದಿನ ಕೆಲಸ ತಗೊಳ್ಳಿಲ್ಲ ಅಂದ್ರೆ ಸರ್ಕಾರ ಅವ್ರನ್ನ ದಿನ ಪಗಾರ ಕೊಟ್ಟು ಸಲ್ಲಕ್ಕಾಗಲ್ಲ. ಅಂತ ರೈತನ ಇಷ್ಟು ಜನರಿಗೆ ಅನ್ನನೂ ಹಾಕ್ತಾನೆ, ತನ್ನ ಜೀವನನೂ ಹಾಳು ಮಾಡ್ಕೊತಾನೆ. ಎಷ್ಟೋ ಜನ ನಿರಾಶ್ರಿತರಾಗಿ ತಮ್ಮ ಜೀವನನ ಸರೆಂಡರ್ ಮಾಡಿಲ್ಲ, ಅಷ್ಟಿಗೆ ಸಾವಿಗೆ ನೇಣಿಗೆ ಗುರಿ ಆಗ್ತಾರೆ. ಅದಕ್ಕೆ ದಯಮಾಡಿ ಸರ್ಕಾರ ಒಂದು ಕಣ್ಣು ರೈತನ ಮೇಲೆ ಇರಲಿ ಅಂತ ನನ್ನ ಕಳ್ಕಳಿಂದ ಬೇಡ್ಕೊಳ್ತೀನಿ. ಖಂಡಿತ ಸರ್. ಸರ್ ನಮಸ್ಕಾರ. ನಾವು ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನಲ್ ವರದಿಗಾರ ಬಂದಿರೋದು. ತಮ್ಮ ಹೆಸರು ಸರ್? ನನ್ನ ಹೆಸರು ಜಗದೀಶ್ ಕುರಲಗೇರಿ ಅಂತೇಳಿ. ಹೌದು ಸರ್. ನಾನೊಬ್ಬ ಬೆಳವಣಿಗೆಯ ರೈತ. ಹೌದು ಸರ್. ತಮ್ಮದು ಎಷ್ಟು ಎಕರೆ ಜಮೀನಿದೆ ಸರ್? ನಮ್ಮದು 30 ಎಕರೆ ಜಮೀನಿದೆ. ಹಾಂ ಸರ್.
ಹಾಂ 30 ಎಕರೆದೊಳಗೆ 20 ಎಕರೆ ಹೆಸರನ್ನು ಈಗಾಗಲೇ ಬಿತ್ತನೆ ಮಾಡಿದ್ದೀವಿ. ಹಾಂ ಸರ್. ಆ ಬೆಳೆ ಕೂಡ ತೆಗೆದುಕೊಳ್ತಾ ಇದ್ದೀವಿ ಈಗ. ಆದ್ರೆ ಬಿತ್ತು ಟೈಮ್ನೊಳಗೂ ಮೊದಲಿಗೆ ನಾವೇನು ತತ್ತಿಗೆ ಬಿತ್ತಬೇಕಾಗಿತ್ತಲ್ಲ, ಆ ತತ್ತಿಗೆ ಮಳೆ ಬರಲಾರ್ದಕ್ಕೇನೆ ಒಂದು 15 ದಿವಸ ಲೇಟ್ ಆಗಿರೋದ್ರಿಂದ ಆ ಲೇಟ್ ಆಗಿದ್ದಕ್ಕೆ ನಾವೇನು ಪ್ರತಿ ವರ್ಷದಂತೆ ಯಾವುದೇ ರೋಗ ರುಜಿನ ಬರಲಾರ್ದೆ ಬರ್ತಿತ್ತು. ಆದರೆ ಈ ವರ್ಷ ಅದು ಕೂಡ ರೋಗ ರುಜಿನ ತುತ್ತಾಗಿ ಏನೋ ಅಲ್ಪ ಸ್ವಲ್ಪ ಎಕರೆಕ್ಕೆ 2 ಕ್ವಿಂಟಲ್ಲು 3 ಕ್ವಿಂಟಲ್ಲು ಹೆಸರು ಬಂದಿದೆ. ಹೀಗಾಗಿ ಈ ಕಾರಣಕ್ಕೆ ತಕ್ಷಣ ನೀವು ಒಂದು ಬೆಂಬಲ ಬೆಲೆ ಏನಿದೆಯಲ್ಲ, ಆ ಬೆಂಬಲ ಬೆಲೆ ಘೋಷಣೆ ಮಾಡಿ ಆಗ ಬೆಂಬಲ ಬೆಲೆ ಖರೀದಿ ಪ್ರಕಾರ ನಮ್ಮ ಬೆಳೆದಂಥ ಬೆಳೆಯನ್ನು ತಕ್ಷಣ ಒಂದು ಖಾತೆಗೆ 20 ಕ್ವಿಂಟಲ್ ಮಿನಿಮಮ್, ಅಂದರೆ ಕಡಿಮೆ ಅಂದರೆ 20 ಕ್ವಿಂಟಲ್ ಅಂತ ಖರೀದಿಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ನೀವು ಎಲ್ಲ ಒಂದು ಬೆಳವಣಿಗೆ ಗ್ರಾಮದ ರೈತರಿಂದ ಇದೊಂದು ಸರ್ಕಾರಕ್ಕೆ ಗ್ರಾಮದ ರೈತರ ಒತ್ತಾಯ ಪರವಾಗಿ ಆಗಿದೆ. ನಾನು ಒತ್ತಾಯ ಮಾಡ್ತಿದ್ದೀನಿ. ಈಗ ನೀವು ಇದ್ದಂಥ ಜಮೀನಿಗೆ ನೀವು ಹಾಕಿದಂಥ ಏನು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಪುನಃ ಅದು ನಿಮಗೆ ವಾಪಸ್ ಲಾಭದಾಯಕವಾಗಿ ಸಿಗ್ತಾ ಇದೆಯಾ ಅಥವಾ ಏನೋ ನಷ್ಟ ಆಗ್ತಾ ಇದೆ? ಲಾಭದಾಯಕ ಇಲ್ಲ. ನಾವೇನು ಖರ್ಚು ಮಾಡಿದ್ದೀವಿ ಅಟ್ಲೀಸ್ಟ್ ಆ ಖರ್ಚಿಗೆ ಇದು ಸರಿದೂಗುವಂಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಆಗ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡಿ. ಈ ನಿಮ್ಮ ನಷ್ಟಕ್ಕೆ ಅನುಗುಣವಾಗಿ ಈಗ ಇರುವ ಕರ್ನಾಟಕ ಸರ್ಕಾರಕ್ಕೆ ತಾವೇನಾದರೂ ತಿಳಿಪಡಿಸಲು ಇಷ್ಟಪಡ್ತಿದ್ದೀರಾ? ಅದೇ ಈಗ ನಾನು ಮೊದಲೇ ಹೇಳ್ದಂಗೆ ಆ್ಯಕ್ಚುಲಿ ಇದು ಬರ ಪರಿಹಾರ ಅಂತಲೇ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಸಮಯಕ್ಕೆ ಸರಿಯಾಗಿ ಹೆಸರು ಬಿತ್ತನೆ ಆಗಿಲ್ಲ. ಆದರೂ ಕೂಡ 15 ದಿವಸ ಲೇಟ್ ಆಗಿರೋದ್ರಿಂದ ಅದು ನಮಗೆ ರೋಗ ರುಜಿನಕ್ಕೆ ತುತ್ತಾಗೈತಿ. ಸಂಪೂರ್ಣ ಬೆಳೆ ನಷ್ಟ ಆಗೈತಿ. ಓಕೆ ಸರ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಾವು ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನಲ್ ವರದಿಗಾರರು ಬಂದಿರೋದು. ಹೌದ್ರಿ. ಇಲ್ಲಿ ತಮ್ಮದು ಯಾವ ಗ್ರಾಮ ಸರ್ ಇದು? ನಮ್ದು ಬೆಳವಣಿಗೆ ಗ್ರಾಮ. ತಮ್ಮ ಹೆಸರು ಸರ್? ಅಂತಪ್ಪ ಶಿವಪ್ಪ ಹೊಸಂಡೆ ಅಂತ. ಹೌದಾ ಸರ್? 20 ಎಕರೆ ಜಮೀನು ಐತಿ. ಹಾಂ ಸರ್. 20 ಎಕರೆದಾಗ 18 ಎಕರೆ ಹೆಸರು ಹಾಕಿವಿ. ಹಾಕುವಾಗೂ ತೊಂದರೆ ಆಗೈತಿ, ಮಳೆ ಇನ್ನು ಮುಂದಾಗಿ. ಆಮೇಲೆ ಹಂಗೋ ಬೆಳೆ ಬೆಳೆದಿತ್ತು. ಅದಕ್ಕೆ ಬೂದು ರೋಗ, ಕೀಡಿ ಕಾಟ ಹಿಂಗಾಗಿ ಅದಕ್ಕೆಲ್ಲ ಔಷಧ ಅದನ್ನು ಮಾಡಿ ಕಂಟ್ರೋಲ್ ಮಾಡಿದ್ವಿ. ಲೇಬರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಪಗಾರ ಹೆಚ್ಚಿಗೆ ಕೇಳ್ತಾರ. ಆಮೇಲೆ ಈಗ ಕೈ ಬಂದೈತಿ, ರಾಶಿ ಮಾಡ್ಕೋಬೇಕಂದ್ರೆ ಮಳೆ ಕಾಟ ಒಂದು ಎಷ್ಟರ ಬರಲಿ ಒಂದಿಟ್ಟು ಬೆಂಬಲ ಬೆಲೆ ಹೆಚ್ಚು ಮಾಡಿದ್ರಂದ್ರೆ ನಾವು ಅದ್ರಾಗಾರ ಉಳ್ಕೊಂತೀವಿ. ಮತ್ತು ಖರೀದಿ ಪ್ರೈವೇಟ್ ನಾವು ಖರೀದಿ ಕೊಡಕ್ಕೆ ಹೋದ್ರೆ ಅವರು 9,000 ರೇಟ್ ಐತಂದ್ರೆ 3,000 ಕೇಳ್ತಾರ. ಸರಿಯಾದಂಥ ಬೆಲೆ ಸಿಗ್ತಿಲ್ಲ ಇಲ್ಲ ಮೈಮ್ಯಾಗ ಅವ್ರು ಉದ್ಧಾರ ಹಾಕಾರ, ನಾವು ಉದ್ಧಾರ ಆಗೋದಿಲ್ಲ, ಹಾಳಾಗೋದು ನಾವು. ಅದಕ್ಕೆ APMC ಸ್ಟಿಕ್ ಮಾಡಬೇಕು. ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಜಾಸ್ತಿ ಮಾಡಿದ್ರೆ ಆಮೇಲೆ ಪ್ರತಿಯೊಬ್ಬ ರೈತಗೂ ಖಾತೆದಾರಗ 20 ಕ್ವಿಂಟಲಿನ ತನಕ ಒಂದು ಸರ್ವೆ ನಂಬರ್ಗೆ 20 ಕ್ವಿಂಟಲಿನ ತನಕ ಕೊಟ್ರ ನಾವು ಬೆಳೆದು 20 ಚೀಲ ಬೆಳೆದಿರ್ತೀವಿ, 10 ಚೀಲ ತೊಗೊಂಡ್ರಿ ಇನ್ನು 10 ಚೀಲ ನಾವು ಮಾರ್ಕೆಟಿಗೆ ಹೋದ್ರೆ ಇದು 4ನೇ ಭಾಗ ಮಾರ್ತದೆ. ಹಿಂಗಾಗಿ ರೈತ ಸಂಕಷ್ಟದಾಗ ಅದನ. ಈಗಾಗಲೇ 3-4 ವರ್ಷದಿಂದ ಒಂದು ಕಾಡಾಟ ರೈತಗೆ ಎಲ್ಲರೂ ಉದ್ಧಾರ ಹಾಕಾರ, ರೈತರು ಉದ್ಧಾರ ಆಗುದಿಲ್ಲ. ರೈತರು ಉದ್ಧಾರ ಆಗವಲ್ಲಿವ. ಈಗ ನಿಂತಿಲ್ಲ, ನೀರಡಿಕಿಲ್ಲ, ಟೈಮ್ ಸರ್ ಊಟ ಇಲ್ಲ, ಕೂಳಿಲ್ಲ, ಏನಿಲ್ಲ, ಬರೀ ತಿರುಗುದಿವ. ಅದಾತು ಇದಾತಂತ ಎಲ್ಲರ ಸಾಲ ಕೇಳಕ್ ಹೋದ್ರೆ 4 ಪಟ್ಟು ಬಡ್ಡಿ ವ್ಯವಹಾರ ಹೇಳ್ತಾರೆ. ಆಮೇಲೆ ಈಗ ಇನ್ಶೂರೆನ್ಸ್ ಕಟ್ಟಿವಿ, ಬೆಳೆ ವಿಮಾ ಕಟ್ಟಿವಿ, ಸಕಾಲಕ್ಕೆ ಆಧಾರ ಸ್ಯಾಂಕ್ಷನ್ ಆಗಿ ಬಂದ್ರೆ ಇವು ಅಧಿಕಾರಿಗಳು ಸರಿಯಾಗಿ ಅದು ಮಾಡೋದಕ್ಕೆ ಒಬ್ಬೊಂದು ಬಂತು, ಒಬ್ಬೊಂದು ಬಲ್ಲ. ರೈತ ಅಂದ್ರೆ ಎಲ್ಲವನ್ನೂ ಒಬ್ಬ ರೈತ ಅಂದ್ರೆ ಈ ಜಗತ್ತ ರೈತ. ರೈತಗ ಒಂದಿಟ್ಟು ಏನಾರ ಸರಿಯಾಗಿ ಅದಕ್ಕೆ ಆದಂದ್ರೆ ಹುರುಪಿನಿಂದ ಮಾಡ್ತಾನ. ಹಿಂಗಾಗಿ ನಿಸ್ವತ್ತಾಗೇನ ರೈತ ಅಂದ್ರೆ ಏನು ಗಂಧ ಉಳಿದಿಲ್ಲ. ತಮ್ಮ ಮೂಲಕ ಸರ್ಕಾರಕ್ಕೆ ಏನಾದರೂ ಹೇಳಲು ಬಯಸ್ತೀರಾ ಸರ್? ರೈತರ ಪರವಾಗಿ ಆಗಿರ್ಬೋದು, ಈ 3-4 ದಿನಗಳಿಂದ ಮಳೆ ಹತ್ತೈತೆ ಅಂತೇಳಿ ಕೇಳ್ಪಟ್ಟಿವಿ. ಇದರಿಂದ ಸಾಕಷ್ಟು ರೈತರ ಬೆಳೆ ಹಾನಿ ಕೂಡ ಇಲ್ಲಿ ಫಸಲು ಬಂದರೂ ಕೂಡ ಮಳೆಯಲ್ಲಿ ತೊಯ್ದು ಅವೆಲ್ಲ ಹಾಳಾಗಿದೆ. ಅದರಿಂದ ಏನಾದರೂ ಸರ್ಕಾರಕ್ಕೆ ನೀವು ಹೇಳಿಕ್ಕೆ ಬಯಸ್ತೀರಾ ಹೇಗೆ ಅಂತ? ಮತ್ತು ಒಟ್ಟು ನಮಗೆ ಏನಾರು ಮಾಡಿ ಸರ್ಕಾರದಿಂದ ಉಪಕಾರ ಆಗುವಂತೂ ನಮ್ಗೆ ಅನುಕೂಲ ಆಗುವಂಗೆ ಮಾಡು. ಒಟ್ಟು ನಾವು ಖರ್ಚು ಮಾಡಿದ್ದು ಈ ಸದ್ಯದ ಮಟ್ಟಿಗೆ ನಾವೇನು ಖರ್ಚು ಮಾಡಿವಿ ಅದಕ್ಕೆ ಅಷ್ಟು ಆಗೋದಿಲ್ಲ. ಬೆಲೆ ಹೆಚ್ಚಾದ್ರೆ ಗೌರ್ಮೆಂಟ್ ಖರೀದಿ ಆದ್ರೆ ಅವ್ರು ಒಂದಿಟ್ಟು ಜಾಸ್ತಿ ಮಾಡಿದ್ರೆ ಒಂದಿಟ್ಟು ಏನಾರು ಅದ್ರಾಗಾರ ಉಳ್ಕೊಂತೀವಿ. ನಾವು ಈಗ ಮಾರ್ಕೆಟಿಗೆ ಹೋದ್ವಿ ಅಂದ್ರೆ ಬಗಲ ಖಾಲಿ ಚೀಲ ಸುಳ್ಳಿ ತೊಗೊಂಬರುದ, ರೊಕ್ಕನ ಬರುದಿಲ್ಲ. ಧನ್ಯವಾದಗಳು ತಮ್ಮ ಈ ಮಾಹಿತಿಗೆ. ನಮಸ್ಕಾರ. ತಮ್ಮ ಹೆಸರು ಸರ್? ಮೈಲಾರಪ್ಪ ಮಾದರ್ ಅಂತ. ತಾವು ಇದೇ ಗ್ರಾಮದವ್ರ? ಬೆಳವಂಕಿ ಗ್ರಾಮದವ್ರ.
ತಮ್ಮದು ಜಮೀನು ಏನು ಎಷ್ಟಿದೆ ಸರ್? ನಮ್ದು ಒಂದು 5 ಎಕರೆ ಐತ್ರಿ. ಹಾಂ ಸರ್. ನಾವು ಬೇರೆ ಬೇರೆ ರೈತರು ಪಾಲ್ನಂಗೆ ಲೀಸ್ನಾಗ ಮಾಡ್ತೀವಿ. ಹಾಂ ಸರ್. ಹೀಗಾಗಿ ಇದು ಈಗ ಸಲ ಮಳೆ ಬರಲಾರದಿಂದ ಮಳೆ ಏನಾಗಿದೆ, ಸ್ವಲ್ಪ ಬರುವಾಗಲೂ ಸ್ವಲ್ಪ ಲೇಟಾಗಿ ಬಂತು. ಈಗ ಬೆಳೆ ಸ್ವಲ್ಪ ಬಂದೈತಿ. ಈ ಹೊತ್ತಿನಾಗೂ ಮತ್ತು ಮಳೆ ಕಾಡಾಗತ್ತೈತಿ. ಒಂದು ಸರ್ಕಾರಕ್ಕೆ ನಾವು ಮನವಿ ಅನ್ನೋಕ್ಕಿಂತ ಇದು ಒಂದು ಆಗ್ರಹ ಅಂತ ಹೇಳ್ಬೇಕಾಗ್ತೈತಿ. ಯಾಕಂದ್ರೆ ಈಗ ರೈತನ್ನ ಸಾಕಷ್ಟು ಜನ ನಂಬ್ಕೊಂಡು ಸಾಕಷ್ಟು ನೋಡ್ರಿ ಇಲ್ಲಿ ಎಷ್ಟೋ ಮಿಷನ್ಗಳು ಬಂದು ನಿಂತವು. ಅವರೆಲ್ಲ ಸಾವಿರಾರು ಇಲ್ಲ ಎಲ್ಲಿ ಗಂಗಾವತಿ ಅಲ್ಲಿ ಸಿನ್ನೂರಾಗಿಂದ ಬಂದು ನಿಂತಾರ. ಈಗ ಮಳೆ ಐತೈತಿ ಮತ್ತು ಸರ್ಕಾರ ಪೇಪರ್ನಾಗ ಮತ್ತು ಮಾಧ್ಯಮದೊಳಗೆ ಅಷ್ಟೇ ಘೋಷಣೆ ಮಾಡ್ಯಾರ. ಏನು ಬೆಂಬಲ ಬೆಲೆ ಘೋಷಣೆ ಮಾಡಿವಿ ಅಂತ ಹೇಳ್ಯಾರ. ಬೆಂಬಲ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ರೈತರಿಗೆ ಆದಷ್ಟು ಜಲ್ದಿ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ರೈತರಲ್ಲಿ ಭಾಳ ತೊಂದರೆ ಏನಪ್ಪ ಅಂದ್ರೆ ಅವರೆಲ್ಲ ಏನು ಉಳಿದಿಲ್ಲ, ₹1 ಸತ ಅವರಿಗೆ ಲಾಭ ಆಗಲಾರಂಥ ಪರಿಸ್ಥಿತಿ ಒಳಗದ. ಹಾಗಾಗಿ ತಾವು ಸರ್ಕಾರ ಜಲ್ದಿನ ಆದಷ್ಟು ಬೇಗನೆ ಕೇಂದ್ರ ಇದು ಯಾವುದು ಬೆಂಬಲ ಬೆಲೆ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಒಂದು ತಿಂಗಳೊಳಗಾಗಿ ರೈತರಿಗೆ ಬೆಂಬಲ ಬೆಲೆ ಪ್ರಾರಂಭ ಮಾಡಿಕೊಟ್ರೆ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಕತಿ. ಇಲ್ಲ ಅಂದ್ರೆ ರೈತರಿಗೆ ನಷ್ಟ ಆಕತಿ. ಮತ್ತು ಸರ್ಕಾರ ಬರೀ ಹೇಳೋದಾಗತ್ತೆ, ಆದ್ರೆ ರೈತರಿಗೆ ಏನು ಸಹಾಯ ಸಹಕಾರ ಮಾಡಲಾರ್ದ ಪರಿಸ್ಥಿತಿ ಐತಿ. ಹಂಗಾಗಿ ಇವತ್ತು ನಾವು ಬೆಳವಣಿಗೆ ಗ್ರಾಮದಿಂದ ರೈತರೆಲ್ಲರೂ ಕೂಡ್ಕೊಂಡು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀವಿ. ತಾವು ಇನ್ನೊಂದು ತಿಂಗಳೊಳಗಾಗಿ ಇನ್ನೊಂದು ತಿಂಗಳೊಳಗಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಬೆಂಬಲ ಬೆಲೆಯನ್ನು ರೈತರ ಮಾಲನ್ನು ಖರೀದಿ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು ತಿಂಗಳೊಳಗಾಗಿ ನಾವು ರಸ್ತೆ ರೋಕನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.